ಈಗ ನಂದು 12 ಕೋಟಿ ಒಳಗೆ ನೀವು ಬರೀ 3 ಕೋಟಿ ತೊಗೊಂಡ್ರೆ ನಾನು ಉಳ್ಕಿದ ಏನು ಮಾಡಬೇಕು? ಅವಾಗ ನಾನು ಪರ್ಚೇಸ್ ಮಾಡೋದಿಲ್ಲ, ನಾ ಮಾರ್ಕೆಟಿಗೆ ಬರೋದಿಲ್ಲ, ರಿಸ್ಟ್ರಿಕ್ಟ್ ಆಗಿಬಿಡ್ತೀನಿ. ನಾನು 3 ಲಕ್ಷಕ್ಕೆ 3 ಲಕ್ಷ ಟನ್ದಕ್ಕೆ ಎಷ್ಟು ಕಬ್ಬು ಬೇಕು ಮೆಕ್ಕೆಜೋಳ ತೊಗೊಂಡು ಕೂತ್ಬಿಡ್ತೀನಿ. ನೀವು 2400 ಮಾಡಿದ್ರು ಎಲ್ಲಿ ಕೊಡೋರು? ನೀವು ಸರ್ಕಾರ ಎಕ್ಸೈಸ್ DC ಕಡೆಯಿಂದ ದಬಾವ್ ಹಾಕ್ತೀರಿ, ತಗೋಬೇಕು ಅಂತೇಳಿ. ಕೃಷಿ ಆಧಾರಿತವಾದಂಥ ಕಾರ್ಖಾನೆಗಳ ಮೇಲೆ ಇವ್ರು ದಬ್ಬಾಳಿಕೆ ಮಾಡ್ತಾರೆ. ಸಿಮೆಂಟ್ ಕಾರ್ಖಾನೆಗಳ ಮ್ಯಾಗೆ ದಬ್ಬಾಳಿಕೆ ಮಾಡ್ತೀರಾ? ಕೆಮಿಕಲ್ ಫ್ಯಾಕ್ಟ್ರಿಗಳ ಮ್ಯಾಗೆ ದಬ್ಬಾಳಿಕೆ ಮಾಡ್ತೀರಾ? ಬೇಕಾದಷ್ಟು ಪರಿಸರ ಸತ್ಯಾನಾಶ ಆಗಿರ್ತದೆ. ಆದರೆ ಇವು ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಭಾಳ ಗಂಭೀರ ಇದೆ. ನಾನು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ, ಇದನ್ನು ಒಂದು ತಂಡ ನೇಮಿಸ್ರಿ, ಒಂದು ಎಕ್ಸ್ಪರ್ಟ್ ತಂಡ. ಎಷ್ಟು ವಾಸ್ತವಿಕವಾಗಿ ನಮಗೇನು 1 ರೂಪಾಯಿ ಅದರಿಂದ ಲಾಭ ಬೇಕಾಗಿಲ್ಲ, ನಾವು ಮಾಡಿದ್ದೇ ರೈತರ ಸಲುವಾಗಿ. ನಾವು 1 ರೂಪಾಯಿನೂ ಸಹ ಬೇಡ, ಅದರಿಂದ ತಿಂದು ನಾವು ಬದುಕುವಂಥದ್ದು ಕಾರ್ಖಾನೆ ಮಾಲೀಕರಿಗೆ ಬೇಕಾಗಿಲ್ಲ. ನಮಗೆ ಎಷ್ಟು ನಮ್ಮ ಕಾರ್ಖಾನೆ ಸೇಫ್ ಆಗ್ತದೆ, ಎಷ್ಟು ಹಣ ರೈತರಿಗೆ ಕೊಡ್ಲಿಕ್ಕೆ ಆಗದೇ ಇದ್ದರೆ ಉಳ್ಕಿದ್ದು ನೀವು ರೈತರಿಗೆ ಬೆಂಬಲವಾಗಿ ಅವ್ರಿಗೆ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹಾಕಿರಿ. ನೀವು ಮಾಡಿದಂಥ ನೀವು ಟೆನ್ಷನ್ ಮಾಡಿಕೊಂಡು ನಿಮಗೆ ಬಾಯಿಗೆ ಬಂದಾರ ಬೈದಾರ, ಅಲ್ಲಿ ಏನಾಗ್ಬಿಡ್ತದೆ ಅದಕ್ಕೆ ಕೂಡಿದವರು ಒಬ್ಬ ಮಂತ್ರಿಗಳು ಬಂದಾರ ಅಂದ್ರೆ ಗೌರವ ಕೊಡುವಂಥದ್ದು ಕೂಡ್ತಿರೋದಿಲ್ಲ, ಯಾವ್ಯಾವ ಕೂಡಿಬಿಟ್ಟಿರ್ತಾರೆ. ಈಗ ಏನಾಗ್ಬಿಟ್ಟದಂದ್ರೆ ನಾವು ಕಳ್ಳರಾಗಿಬಿಟ್ಟಿವಿ, ನಾವೊಬ್ರು ದರೋಡಿಕೋರಾಗಿವಿ. ಈ ಪುಕ್ಷಟಿ ಲೀಡರ್ಗಳು ಏನದಾರಲ್ಲ, ಹೋಗಿ ಪುಕ್ಷಟಿ ಭಾಷಣ ಮಾಡಕ್ಕೆ ಯಾವ ಪರ್ಮಿಷನ್? ಊರವರೆಗೆ ಹೋಗಿ ನೀವು ತೊಯ್ಕೊಳಕ್ಕೆ ಗೌಡಂದ ಅದಕ್ಕೆ ಪರ್ಮಿಷನ್ ಅಂತ ಹೊಡಿತಾರೆ. 3,500,000 ತಕ್ಷಣ ಕೊಡದೈತ್ರಿ. ಓಡಾಟ ಎಲ್ಲಿ ಉಗ್ರ ಓಡಾಟ ಮಾಡ್ತೀರಿ ಮಾಡ್ರಿ ನೀವು. ನಾ ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ತಕ್ಷಣ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಕರೀರಿ. KJ ಜಾರ್ಜ್ ಅವ್ರು ಇರಬೇಕು, ನಮ್ಮ ಏನು ಸಕ್ಕರೆ ಮಂತ್ರಿ ಇರಬೇಕು, ಆಯಾ ಭಾಗದ ಜನಪ್ರತಿನಿಧಿಗಳನ್ನ ಕಾರ್ಖಾನೆ ಮಾಡ್ಯಾರ ಅವ್ರನ್ನೂ ಕರೀರಿ. ಕರೆದು ಅಧ್ಯಕ್ಷರೇ ಇದಕ್ಕೆ ನೀವು ಪರಿಹಾರ ಮಾಡದೇ ಇದ್ದರೆ ಸಕ್ಕರೆ ಕಾರ್ಖಾನೆ, ಒಂದು ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕ ಬಂದಾದರೆ ಲಕ್ಷಾಂತರ ಕೋಟಿ ವ್ಯವಹಾರ ಬಂದಾಗ್ತದೆ. ಒಂದು ಪಂಚರ್ ಅಂಗಡಿ, ಕಿರಾಣ ಅಂಗಡಿ, ಬಂಗಾರ ಅಂಗಡಿ, ರೈತ ಅರ್ಬಿ ಅಂಗಡಿ ಎಲ್ಲರೂ ಅದ್ರ ಮ್ಯಾಗ ಡಿಪೆಂಡ್ ಅದಾರ. ಅಧ್ಯಕ್ಷರೇ ನಾ ಕೈ ಮುಗಿದು ಮುಖ್ಯಮಂತ್ರಿ ಅವ್ರಿಗೆ ಕೇಳ್ತೀನಿ, ಅಧ್ಯಕ್ಷ ಎಲ್ಲಮ್ಮ ಗುಡ್ದಾಗ ಈ ಮುಲ್ಲಂದ್ ಏನ್ ಕೆಲಸ? ಸುಮ್ಮನೆ ಬಾಯಿ ಹಾಕ್ತಾರೆ. ಅದಕ್ಕೆ ನಾ ಆಗ್ರಹ ಮಾಡ್ತೀನಿ, ಮುಖ್ಯಮಂತ್ರಿಗಳು ತಕ್ಷಣ ಸಭೆ ಕರೀರಿ, ಸೂಕ್ತ ಪರಿಹಾರ ಕೊಡ್ರಿ. ನೀವು ಎಷ್ಟು ಪರಿಹಾರ ಕೊಡ್ತೀರಿ ಅದನ್ನು ನಾವು ರೈತರಿಗೆ, ನೀವು 3,500 ಕೊಡ್ಬೇಕತ್ತಿರಲ್ಲ, ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ನಮ್ಮದು ಏನದ ಉತ್ಪನ್ನಗಳನ್ನು ಕೇಂದ್ರ ಸರ್ಕಾರಕ್ಕೂ ನೀವು ಕರ್ಕೊಂಡು ಹೋಗ್ರಿ, ಪ್ರಧಾನಮಂತ್ರಿಗಳ ಬಳಿ ನಮ್ಮನ್ನು ಕರ್ಕೊಂಡು ಹೋಗ್ರಿ. ನಾವು ಪ್ರಧಾನಮಂತ್ರಿಗಳೇ ಒತ್ತಾಯ ಮಾಡ್ತೀವಿ. ಪ್ರಧಾನಮಂತ್ರಿಗಳ ನಿರ್ಣಯ ಮಾಡಿದ್ರಿಂದಲೇ ಈ ದೇಶದಾಗ ಸುಮಾರು 1 ವರ್ಷಕ್ಕೆ $1,00,000 ಕೋಟಿ ಫಾರಿನ್ ಎಕ್ಸ್ಚೇಂಜ್ ಉಳಿದಲಿಕ್ಕೆ ಕಾರಣ ನರೇಂದ್ರ ಮೋದಿಯವರು ಅನ್ನೋಂಥ ಮಾತನ್ನು ಹೇಳಿ ನಾನು ಅಭಿನಂದನೆಯನ್ನು ನಮ್ಮ ನಿತಿನ್ ಗಡ್ಕರಿಗೆ ಸಲ್ಲಿಸಿ, ಯಾರೇ ರಾಜಕಾರಣ ಮಾಡಲಿ, ಯಾರೇ ನನ್ನ ವಿರುದ್ಧ ಕೇಂದ್ರ ಹೈಕಮಾಂಡ್ ಕೇಳಿ, ಐ ಡೋಂಟ್ ಕೇರ್. ನಾನು ರೈತರ ಪರವಾಗಿರ್ತೀನಿ, ಕಾರ್ಖಾನೆಗಳ ಪರವಾಗಿರ್ತೀನಿ, ಉತ್ತರ ಕರ್ನಾಟಕ ಪರವಾಗಿರ್ತೀನಿ, ಸಮಗ್ರ ಕರ್ನಾಟಕ ಪರವಾಗಿರ್ತೀನಿ. ಕರ್ನಾಟಕ ಒಂದೇ ಇರಬೇಕು, ನಾವೆಲ್ಲ ಸಮಾನತೆಯಿಂದ ಅಭಿವೃದ್ಧಿ ಆಗ್ಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.